ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ಏನಪ್ಪ ಅಂತ ಹೇಳಿದರೆ ತುಂಬ ಜನ ನನಗೆ ಕೇಳ್ತಾ ಇದ್ದಾರೆ ಏನಂತ ಹೇಳಿದ್ರೆ ನರೇಂದ್ರ ಮೋದಿಜಿ ಅವರ ಅಂದರೆ ಕೇಂದ್ರ ಸರ್ಕಾರದಿಂದ ಇಡೀ ದೇಶದ ಜನತೆಗೆ ಒಂದು ಗುಡ್ ನ್ಯೂಸನ್ನು ತೊಗೊಂಬಂದಿದ್ದಾರೆ. ಅದು ಏನಂತ ಹೇಳಿದ್ರೆ 18 ವರ್ಷ ಮೇಲ್ಪಟ್ಟವರು 70 ವರ್ಷದ ಒಳಗಿರ್ತಕ್ಕಂಥವ್ರಿಗೆ ಪ್ರತಿ ತಿಂಗಳು 7,000 ಕೊಡ್ತಾರಂತೆ. ಹೌದಾ ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಾ ಇದ್ದಾರೆ. ಸೊ ಅದು 7,000 ಏನಕ್ಕೆ ಕೊಡ್ತಾ ಇದ್ದಾರೆ, ಅದು ಸ್ಕೀಮ್ ಹೆಸರು ಏನಿದೆ, ಏನಕ್ಕೆ ಜನ ಈ ಥರ ಮಿಸ್ಕಮ್ಯುನಿಕೇಷನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟು. ಸೊ ನೀವು ಒಂದು ಲೈಕ್ ಕೊಟ್ಟ ತಕ್ಷಣ ನಮಗೆ ಅಮೌಂಟ್ ಬರೋದಿಲ್ಲ. ನಮಗೆ 1,000 ಸಬ್ಸ್ಕ್ರೈಬರ್ 4,000 ವಾಚ್ ಅವರ್ ಕಂಪ್ಲೀಟ್ ಆದರೆ ಮಾತ್ರ ನಮಗೆ ಯೂಟ್ಯೂಬಿಂದ ಹಣ ಬರ್ತಕ್ಕಂಥದ್ದಿದೆ. ಇದನ್ನು ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಹೇಳ್ತೀನಿ. ಸೊ ಅದೇ ರೀತಿಯಾಗಿ ನಾವು ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಸ್ನ ನಿಮಗೆ ಸರ್ಚ್ ಮಾಡಿಬಿಟ್ಟು ತರ್ತೀವಿ ಅಂತ ಹೇಳಿದರೆ ಸೊ ನಮ್ಮ ಎಫರ್ಟೂ ಇರುತ್ತೆ. ಅದಕ್ಕೆ ಒಂದು ಪ್ರತಿಫಲ ಅಂತ ಹೇಳಿದರೆ ನಿಮ್ಮ ಒಂದು ಸ್ಮಾಲ್ ಲೈಕು ಮತ್ತು ಸಬ್ಸ್ಕ್ರಿಪ್ಷನ್ನು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವಾಗ ಮೇನ್ ಟಾಪಿಕ್ಕಿಗೆ ಬರೋದಾದರೆ ವಿಡಿಯೋನ ಎಲ್ಲರೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಸೊ ನಾನು ಹೀಗೆ ನೋಡ್ತಾ ಇದ್ದೆ, ಎಲ್ಲರೂ ಕೇಳ್ತಾ ಇದ್ರು, ದೀಪ ಏನದು 7,000 ನೀವು ಹೇಳೇ ಇಲ್ವಲ್ಲ, ನಾವು ನಿಮ್ಮ ಚಾನಲ್ ನೋಡ್ತಾ ಇದ್ದೀವಿ, ನಮಗೆ 7,000 ಹಣದ ಬಗ್ಗೆ ನೀವು ಹೇಳೇ ಇಲ್ವಲ್ಲ ಅಂತ ಕೇಳ್ತಾ ಇದ್ರು. ಸೊ ಅವರು ಏನಂತ ಹೇಳಿದ್ದಾರೆ ಅಂತ ಹೇಳಿದರೆ 18 ವರ್ಷ ಮೇಲ್ಪಟ್ಟವರು BPL ರೇಷನ್ ಕಾರ್ಡ್ ಇರಬೇಕು, ಆಮೇಲೆ 18 ವರ್ಷದಿಂದ 70 ವರ್ಷದ ಒಳಪಟ್ಟಿರಬೇಕು, ಭಾರತ ದೇಶದಲ್ಲಿರಬೇಕು. ಸೊ ಅಂತಹ ಮಹಿಳೆಗೆ ಬಂದು ಪ್ರತಿ ತಿಂಗಳು 7,000 ನರೇಂದ್ರ ಮೋದಿಜಿ ಸರ್ಕಾರ ಕೊಡುತ್ತೆ ಅಂತ ಹೇಳಿದ್ದಾರೆ. ಸೊ ಆಮೇಲೆ ಇನ್ನೊಂದು ವಿಚಾರ ನೀವು ಗಮನದಲ್ಲಿ ಇಟ್ಕೊಳ್ಳಿ, ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ. ಗೃಹಲಕ್ಷ್ಮಿ ಹಣ ಸ್ಟಾಪ್ ಆಗಿದೆ ಇವಾಗ 3 ತಿಂಗಳಿಂದ. ಅವರು ಕಳೆದ ಸಂಕ್ರಾಂತಿ ಕೊಡ್ತೀವಿ ಅಂದರು, ಅದಾದಮೇಲೆ ಕಳೆದ ವಾರ ಕೊಡ್ತೀವಿ ಅಂದರು. ಅವ್ರು ಹೇಳಿದ್ದನ್ನೇ ನಾವು ಹೇಳಿದ್ವಿ, ಜನ ನಮಗೆ ಕ್ವಶನ್ ಮಾಡಿದ್ರು ನೀವು ಕೊಡ್ತೀರಾ ಅಂತ. ಅದಕ್ಕೆ ನಾವೇನು ರಿಪ್ಲೈ ಕೊಡಬೇಕೋ ಕೊಟ್ಟಿದ್ದೀವಿ. ಸೊ ಇವಾಗ ಇನ್ನು 8-10 ದಿನ ಅಂತ ಹೇಳ್ತಾ ಇದ್ದಾರೆ. ಸೊ ನೀವಿಲ್ಲಿ ಒಂದನ್ನು ಅರ್ಥ ಮಾಡ್ಕೋಬೇಕು, ಏನಂತ ಹೇಳಿದರೆ 2,000 ರೂಪಾಯಿ ಗೃಹಲಕ್ಷ್ಮಿ ಹಣ ಕೊಡಲಿಕ್ಕೇನೆ ಕೆಲವೊಂದು ವಿಳಂಬಗಳಾಗಿ, ಸರ್ಕಾರದ ಬಳಿ ಹಣದ ಕೊರತೆ ಆಗಿ, ಸೊ ಕೆಲವೊಂದು ಕಾರಣಾಂತರಗಳಿಂದ ಹಣ ಬರ್ತಾ ಇಲ್ಲ. ಬಟ್ ಅವ್ರು ಏನು ಗ್ಯಾರಂಟಿ ಯೋಜನೆಯನ್ನು ಕೊಟ್ಟಿದ್ದಾರಲ್ವ ಅದನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. ಗೃಹಲಕ್ಷ್ಮಿಗೆ ಟಕ್ಕರ್ ಕೊಡೋ ರೀತಿ ಇವರು 7,000 ಕೊಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ಸುಳ್ಳು ಸುದ್ದಿ ಹರಿದಾಡ್ತಾ ಇದೆ. ಇದರ ಬಗ್ಗೆ ಯಾರನ್ನೂ ಕ್ಲಿಯರ್ ಇನ್ಫಾರ್ಮೇಷನನ್ನು ಕೊಡ್ತಾ ಇಲ್ಲ. ಏನಂತ ಹೇಳಿದರೆ ಆ 7,000 ಬಂದು BPL ರೇಷನ್ ಕಾರ್ಡ್ ಇರೋರಿಗೆ ಮತ್ತು SSLC ಪಾಸ್ ಆಗಿರೋರಿಗೆ ಅಥವಾ 18 ವರ್ಷ ಮೇಲ್ಪಟ್ಟು 70 ವರ್ಷ ಒಳಗಿರ್ತಕ್ಕಂಥ ಮಹಿಳೆಯರಿಗೆ ಬರ್ತಕ್ಕಂಥ ಹಣ ಅಲ್ಲ. ಏನಕ್ಕೆ ಅಂತ ಹೇಳಿದರೆ ಯಾವುದೇ ಒಂದು ಸರ್ಕಾರ ಏನೇ ಒಂದು ಯೋಜನೆ ಕೊಡಬೇಕಂತ ಹೇಳಿದರೆ 500 ರೂಪಾಯಿಂದ 1,000, 1,500, 2,000, 2,500. ಇವಾಗ ರಾಜ್ಯ ಸರ್ಕಾರ 2,000 ಕೊಟ್ಟಿದೆ ಅಂತ ಹೇಳಿದರೆ ಕೇಂದ್ರ ಸರ್ಕಾರ 2,500 ಕೊಡೋದ್ರಲ್ಲಿ ಅರ್ಥ ಇರುತ್ತೆ. ಸರ್ಕಾರ ಯಾವುದನ್ನ ಫ್ರೀಯಾಗಿ ಕೊಡ್ತಾ ಹೋಗುತ್ತೋ ಸ್ನೇಹಿತರೆ, ಅಲ್ಲಿ ಏನಂತ ಹೇಳಿದರೆ ನಮ್ಮ ದೇಶ ಅಷ್ಟು ಸಾಲದಲ್ಲಿ ಇರುತ್ತೆ ಅನ್ನೋ ಅರ್ಥ ಇದು. ಏನಕ್ಕಂತೇಳಿ ಎಲ್ಲನೂ ಫ್ರೀಯಾಗಿ ಕೊಡ್ತಾ ಹೋದರೆ ಸೊ ಅದು ನಾವುಗಳು ಅದಕ್ಕೆ ಕಮಿಟ್ ಆಗ್ತಾ ಹೋಗ್ತೀವಿ. ಸೊ ಅದು ಒಂದು ಸರ್ಕಾರ ಅದನ್ನು ಫ್ರೀ ಘೋಷಣೆ ಮಾಡಿ ಇನ್ನೊಂದು ಸರ್ಕಾರಕ್ಕೆ ಅದು ಸಾಲವನ್ನು ಹೊರಿಸ್ದಂಗೆ. ಏನಕ್ಕೆ ಅಂತ ಹೇಳಿದರೆ ಅವರ ಬಳಿ ಅಷ್ಟು ಹಣ ಇರೋದಿಲ್ಲ. ಇವಾಗ ಆಲ್ರೆಡಿ 5 ಯೋಜನೆಗಳು ನಡೀತಾ ಇದೆ. ಸೊ ನರೇಂದ್ರ ಮೋದಿಜಿ ಅವರು ಕೊಡ್ತೀವಿ ಅಂತ ಹೇಳಿದರು. ಎಷ್ಟು ಕೊಡ್ತೀವಿ ಅಂತ ಹೇಳಿದರು, ನಾವು ಪ್ರತಿ ತಿಂಗಳು 2,000 BPL ಕಾರ್ಡ್ ಇರ್ತಕ್ಕಂಥ ಕುಟುಂಬಕ್ಕೆ ಕೊಡ್ತೀವಿ ಅಂತ ಹೇಳಿದರು. ಅದು ಫೆಬ್ರವರಿ ತಿಂಗಳಿಂದ ಜಾರಿಗೆ ಮಾಡ್ತೀವಿ ಅಂತ ಹೇಳಿದರು. ಅದಾದ ನಂತರ ಬಜೆಟಲ್ಲೂ ಕೂಡ ಅದನ್ನು ಮಹಿಳೆಯರಿಗೆ ಒಂದು ಏನಂತೇಳಿ ಒಳ್ಳೆ ಆಗಬೇಕು ಅನ್ನೋ ಇಂಟೆನ್ಷನ್ನ ಇಟ್ಕೊಂಡು ಅವರು ಮಹಿಳೆಯರಿಗೆ ಉಪಯೋಗ ಆಗ್ತಕ್ಕಂಥ ಯೋಜನೆಗಳನ್ನು ತೊಗೊಂಡು ಬಂದಿದ್ದಾರೆ. ಇಲ್ಲಿ ಮನೆಯ ಯಜಮಾನಿನೇ ಎಲ್ಲ ಜವಾಬ್ದಾರಿನೂ ಓರ್ತಾಳೆ ಅನ್ನೋ ಒಂದು ಕಾರಣಕ್ಕೆ ಸೊ ಎಲ್ಲ ಮಹಿಳೆಯರಿಗೂ ನಾವು ಕೊಡ್ತೀವಿ ಹಣನ ಅಂತ ಹೇಳ್ತಾರೆ. ಇವನ್ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ರೇಷನ್ ಕಾರ್ಡ್ ಇವಾಗ ಮನೆಯ ಮುಖ್ಯಸ್ಥೆ ಹೆಸರಿಗಿರುತ್ತೆ, ಮನೆಯ ಮುಖ್ಯಸ್ಥೆಗೆ ನಾವು ಕೊಡ್ತೀವಿ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಈ ಒಂದು 7,000 ಬಂದು ನರೇಂದ್ರ ಮೋದಿಜಿ ಸರ್ಕಾರದಿಂದ ಉಚಿತವಾಗಿ ಕೊಡ್ತಾ ಇಲ್ಲ. ಇದು ಎಲ್ಲರಿಗೂ ಸಿಗೋದಿಲ್ಲ. ಏನಕ್ಕೆ ಅಂತ ಹೇಳಿದರೆ ಈ ಯೋಜನೆ ಹೆಸರು ಭೀಮಾ ಸಖಿ ಯೋಜನೆ ಅಂತ ಹೇಳಿಬಿಟ್ಟು ಸೊ ತುಂಬ ಜನ ಚಾನಲ್ನ ನೋಡಿರ್ತೀರ, ಅಲ್ಲೆಲ್ಲ ಮಿಸ್ಕಮ್ಯುನಿಕೇಷನ್ ಮಾಡಿರ್ತಾರೆ. ಸೊ ನೀವು ಅದ್ರ ಬಗ್ಗೆ ತಿಳ್ಕೊಳೋದಿಲ್ಲ. ಆಮೇಲೆ ಈ ಸ್ಕೀಮ್ಗಳ ಬಗ್ಗೆ ಅಂತ ಬಂದಾಗ ವಿಡಿಯೋನ ನೀವು ಯಾರನ್ನೂ ಪೂರ್ತಿಯಾಗಿ ನೋಡೋದಿಲ್ಲ. ಏನೋ ದುಡ್ಡು ಬರುತ್ತೆ, ಅಪ್ಲಿಕೇಶನ್ ಹಾಕ್ಬೇಕಾ, ಹೌದಾ, ನಾನು ಇನ್ನೊಬ್ಬರನ್ನ ಕೇಳಿದೆ. ಈ ಮಿಸ್ಟೇಕ್ಗಳನ್ನು ಮಾಡಬೇಡಿ. 5 ನಿಮಿಷ ಬೇಡ 7 ನಿಮಿಷ ವಿಡಿಯೋ ಮಾಡಿರ್ತಾರೆ. ನಿಮ್ಮ ಹತ್ರ ಅಷ್ಟು ಸಮಯ ಇಲ್ಲ ಅಂತ ಹೇಳಿದರೆ ನೀವು ಇವತ್ತು ಈ ಸ್ಕೀಮ್ ಬಗ್ಗೆ ತಿಳ್ಕೊಂಡು ನಾಳೆ ಯಾವುದೋ ಒಂದು ಕಚೇರಿಗೆ ಹೋಗ್ತೀರಾ, ಯಾವುದೋ ಒಂದು ಆಫೀಸಿಗೆ ಹೋಗ್ತೀರಾ, ಅಲ್ಲಿ ನೀವು ಹೋಗಿ ಬರ್ತಕ್ಕಂಥ ಬಸ್ ಚಾರ್ಜ್ ಆಗಿರ್ಬೋದು, ಆಟೋ ಚಾರ್ಜ್ ಆಗಿರ್ಬೋದು, 10 ರೂಪಾಯಿ ಇಟ್ಕೊಂಡ್ರು 20 ರೂಪಾಯಿ ವೇಸ್ಟ್ ಆಯಿತು. ಹೋಗ್ತಾ 10 ನಿಮಿಷ ಬರ್ತಾ 10 ನಿಮಿಷ ಅಂತ ಇಟ್ಕೊಂಡ್ರು 20 ನಿಮಿಷ ವೇಸ್ಟ್ ಆಯಿತು. ಸೊ ಅದ್ರ ಬದಲಾಗಿ ಒಂದು ಸ್ಕೀಮ್ ಬಗ್ಗೆ ಹೇಳ್ತಾ ಇದ್ದರೆ ಒಂದು 7 ನಿಮಿಷ 5 ನಿಮಿಷ ಫ್ರೀ ಮಾಡಿಕೊಂಡು ನೋಡಿ, ನಿಮಗೂ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಸೊ ನೀವುಗಳು ನಮಗೆ ಸುಳ್ಳು ಹೇಳ್ತೀರಾ ಅಂತ ಕಮೆಂಟ್ಗಳು ಹಾಕೋದು ತಪ್ಪುತ್ತೆ ಸ್ನೇಹಿತರೆ. ಆ 7,000 ಹಣ ಬಂದು ಭೀಮಾ ಸಖಿ ಯೋಜನೆ. ಇದು ನನ್ನ ಕೊನೆಯ ವಿಡಿಯೋಗಳನ್ನು ನೋಡಿ ನೀವು ಕೇಂದ್ರ ಸರ್ಕಾರದಿಂದ ಏನನ್ನ ಘೋಷಣೆ ಮಾಡಿದ್ದಾರೆ. ಇದು ಭೀಮಾ ಸಖಿ ಯೋಜನೆ ಇದೆ. ಇದರಲ್ಲಿ 18 ವರ್ಷ ಮೇಲ್ಪಟ್ಟು 70 ವರ್ಷದ ಒಳಗಿರ್ತಕ್ಕಂಥ ಮಹಿಳೆಯರಿಗೆ ಬಂದು, ಅದರಲ್ಲೂ SSLC ಪಾಸ್ ಆಗಿರಬೇಕು, ಆ ಒಂದು ಮಹಿಳೆಯರಿಗೆ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ
ಒಬ್ಬ ಭೀಮಾ ಸಖಿಯನ್ನು ಮಾಡಬೇಕು ಅಂತ ಹೇಳ್ಬಿಟ್ಟು LIC ಭೀಮಾ ಸಖಿ ಒಂದು ಯೋಜನೆಯನ್ನು ಘೋಷಣೆ ಮಾಡಿದೆ. ಬಟ್ ಇವಾಗ ಕೆಲವೊಂದು ಯೂಟ್ಯೂಬರ್ಸ್ ಏನು ಮಾಡ್ತಾ ಇದ್ದಾರೆ, ಅದನ್ನು ಮೋದಿಜಿ ಸರ್ಕಾರದಿಂದ ಪ್ರತಿಯೊಬ್ಬ ಮಹಿಳೆಗೂ 7,000 ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಸುಳ್ಳು ಸುದ್ದಿನ ಹರಿಸ್ತಾ ಇದ್ದಾರೆ. ಸೊ ಯಾರನ್ನೂ ಇದ್ರ ಬಗ್ಗೆ ಗಮನ ಕೊಡಬೇಡಿ. ಒಂದು ಸರ್ಕಾರ 7,000 ಒಬ್ಬ ಮಹಿಳೆಗೆ, ಅದರಲ್ಲೂ ಕೇಂದ್ರ ಸರ್ಕಾರ ಅಂತ ಹೇಳಿದರೆ, ಸೊ ಇಡೀ ದೇಶದಾದ್ಯಂತ ಕೊಡಬೇಕು ಅವರು. ಕೇಂದ್ರ ಸರ್ಕಾರದವರು ಹೇಗೆ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ 7,000? ಸೊ ಸರ್ಕಾರ ಎಲ್ಲಿಗೆ ಬಂದು ನಿಲ್ಲುತ್ತೆ ಯೋಚನೆ ಮಾಡಬೇಕಾಗಿರೋದಲ್ವ ಇದು. ಸೊ ಇದು ಸುಳ್ಳು ಸುದ್ದಿ ಇದೆ. ಅವ್ರು ಹೇಳಿರೋದೇನು, ನಾವು ಕೆಲಸ ಕೊಡ್ತೀವಿ, ಕೆಲಸದ ಜೊತೆಗೆ ಅವ್ರಿಗೆ ಸ್ಟೈಫಂಡ್ ಅಂತ ಹೇಳ್ಬಿಟ್ಟು ಮೊದಲನೇ ವರ್ಷ 7,000, ಎರಡನೇ ವರ್ಷ 5,000 ಈ ರೀತಿಯಾಗಿ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು LIC.com ಅಲ್ಲಿ ನೀವು ಹೋಗ್ಬಿಟ್ಟು ಅಪ್ಲಿಕೇಶನನ್ನು ಹಾಕಬೇಕು. ಅವರು ನಿಮಗೆ ತರಬೇತಿನ ಕೊಡ್ತಾರೆ. ಮೊದಲನೇ ವರ್ಷ ಫ್ರೀಯಾಗಿ ಕೊಡ್ತಾರೆ, ಎರಡನೇ ವರ್ಷ ಒಂದಿಷ್ಟು ಟಾರ್ಗೆಟ್ ಇರುತ್ತೆ, ಅದ್ರ ಜೊತೆಗೆ ನಿಮಗೆ ಇನ್ಸೆಂಟಿವ್, ಕಮಿಷನ್ ಇದೆಲ್ಲನೂ ಸೇರಿಬಿಟ್ಟು ಬರುತ್ತೆ. ನೀವೇನೂ ಮಾಡ್ದಲ್ಲೇ 18 ವರ್ಷ ಮೇಲ್ಪಟ್ಟವರು ಅಂದರೆ ನಮ್ಮನೇಲೂ 4 ಜನ ಇದ್ದೀವಿ, ನಿಮ್ಮನೇಲೂ 5 ಜನ ಇದ್ರೆ, ಹಂಗಂದ್ರೆ ಎಲ್ಲರೂ ಅಪ್ಲಿಕೇಶನ್ ಹಾಕ್ತಾರೆ. ಎಲ್ಲರಿಗೂ ಸರ್ಕಾರ ಹಣ ಕೊಡ್ಲಿಕ್ಕಾಗುತ್ತಾ? ಇಲ್ಲ ಅಲ್ವಾ? ಸೊ ಯಾವುದೇ ವಿಚಾರನ ಆಗಲಿ ಸ್ನೇಹಿತರೆ ಕರೆಕ್ಟಾಗಿ ತಿಳ್ಕೊಳ್ಳಿ. ಆಮೇಲೆ ಎಲ್ಲರನ್ನೂ ನಿಜ ಹೇಳ್ತಾರೆ, ಎಲ್ಲರೂ ಸುಳ್ಳು ಹೇಳ್ತಾರೆ, ಗೊತ್ತಿಲ್ಲ, ಅದು ಅವರವರ ವಿವೇಚನೆಗೆ ಬಿಟ್ಟಿದ್ದು. ಬಟ್ ಈ ಒಂದು ಸ್ಕೀಮ್ನಲ್ಲಿ ನಾನು ಹೇಳ್ತಾ ಇರೋದು ಸತ್ಯ ಇದೆ. 7,000 ನರೇಂದ್ರ ಮೋದಿಜಿ ಸರ್ಕಾರದಿಂದ ಭೀಮಾ ಸಖಿ ಯೋಜನೆಯಲ್ಲಿ ಕೊಡ್ತಿದ್ದಾರೆ. ಯಾರಿಗೂ 18 ವರ್ಷ ಮೇಲ್ಪಟ್ಟು 70 ವರ್ಷದ ಒಳಗಿರೋರಿಗೆ ಖಂಡಿತ ಕೊಡ್ತಾ ಇಲ್ಲ. ಸೊ ಇದು ಸುಮ್ಮನೆ ತಪ್ಪಾಗಿ ಹೇಳ್ತಾ ಇದ್ದ, ಕ್ಲಿಯಾರಿಟಿ ಇನ್ಫಾರ್ಮೇಷನ್ ಕೊಡ್ತಿಲ್ಲ. ಅವ್ರೇನಕ್ಕೆ ಜನರ ಆದಿ ತಪ್ಪಿಸ್ತಾ ಇದ್ದಾರೋ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಇವತ್ತಿನ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿತ್ತು ಅಂತ ಹೇಳಿದರೆ, ಸೊ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.